ಅಲ್ಲ, ಜಾನು ಅವ್ರ ಮನೇಲಿ ಹೇಗಿದ್ದಾಳೋ ಏನೋ, ಅವಳಿಗೆ ಬಸ್ರಿ ಬೈಕೆ ಬೇರೆ. ಅವಳಿಗೆ ನಾವು ಚೆನ್ನಾಗಿ ನೋಡ್ಕೋಬೇಕಲ್ವಾ. ಲಕ್ಷ್ಮಿ, ಏನತ್ತೆ, ಕುಡಿಯಕ್ಕೇನಾದ್ರು ತರ್ಲಾ? ಅದೆಲ್ಲ ಏನೂ ಬೇಡಮ್ಮ. ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನತ್ತೆ? ಅಲ್ಲ, ಜಾನು ನೋಡಿ ಎಷ್ಟು ದಿನ ಆಗೋಯ್ತು. ಅವಳು ಹೋಗಿ ನೋಡ್ಕೊಂಬರೋಣ ಬಾರಮ್ಮ. ಅಲ್ಲ ಅತ್ತೆ, ಮನೇಲಿ ಖುಷಿ ಇದ್ದಾಳೆ, ಅದ್ ಹೀಗೆ ಹೋಗಿ ನೋಡ್ಕೊಂಬರಕ್ಕಾಗತ್ತೆ ಹೇಳಿ? ಖುಷಿ ಇದ್ರು ಏನಂತೆ, ಜಾನು ತಾಯಿ ಹೋಗ್ತಿದ್ದಾಳೆ. ಅವಳು ನೋಡಬೇಕು ಅಂತ ನನಗೆ ಆಸೆ ಆಗಿದೆ. ಬಾ, ಹೋಗಿ ನೋಡ್ಕೊಂಬರೋಣ. ಅಯ್ಯೋ ಅತ್ತೆ, ಹೇಳ್ದೆ ಕೇಳ್ದೆ ಹೋದ್ರೆ ಅಳಿಯಂದ್ರೆ ಏನ್ ಅನ್ಕೋತಾರೋ ಏನೋ. ನಾವ್ ಅದನ್ನು ಯೋಚನೆ ಮಾಡ್ಬೇಕಲ್ವಾ? ಅವ್ರೇನು ಅನ್ಕೊಂಡ್ರೇನು, ನಮ್ಮ ಹುಡುಗಿನ ನಾವು ನೋಡ್ಕೋಬೇಕು. ಇಂಥ ಸಮಯದಲ್ಲಿ ಜಾನು ಜೊತೆಲಿ ನಾವಿದ್ದು ಅವಳಿಗೆ ಧೈರ್ಯ ಕೊಡ್ಬೇಕಮ್ಮ. ಎಲ್ಲ ವಿಷಯನೂ ಅವಳ ಗಂಡನ ಹತ್ರ ಹೇಳ್ಕೊಳಕ್ಕಾಗುತ್ತೇನಮ್ಮ? ಅವಳ ಗಂಡ ಕೆಲಸ ಅಂತ ಹೋಗ್ತಿದ್ರೆ ಅವಳೊಬ್ಬಳೇ ಮನೆಯಲ್ಲಿ ಇರೋಲ್ವ? ಅತ್ತೆ, ಜಾನು ಗರ್ಭಿಣಿ ಅಂತ ಗೊತ್ತಾದಾಗಿಂದ ಅಳಿಯಂದ್ರು ಕೆಲ್ಸಕ್ಕೆ ಹೋಗಿಲ್ವಂತೆ. ಅವರು ನಮ್ ಜಾನುನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದಾರಂತೆ. ಅಲ್ಲ ಕಡೆ, ನಾವು ನೋಡ್ಕೊಂಡಾಗೆ ಅವಳು ನೋಡ್ಕೊಳಕ್ಕಾಗುತ್ತೇನೆ. 6 ತಿಂಗಳಾದ್ಮೇಲೆ ಅವಳನ್ನ ಇಲ್ಲಿ ಕರ್ಕೊಂಡು ಬರ್ಬೇಕಲ್ವಾ? ಬಾ, ಹೋಗಿ ನೋಡ್ಕೊಂಬರೋಣ. ಅತ್ತೆ, ಖುಷಿಗೂ ಸ್ವಲ್ಪ ಹುಷಾರಿಲ್ವಂತೆ. ಎಲ್ಲನೂ ನೋಡ್ಕೊಂಡು ಆಮೇಲೆ ಹೋಗ್ಬರೋಣ. ಅತ್ತೆ, ನಾನು ಹೇಳ್ತಾ ಇದ್ದೀನಲ್ಲ, ಒಂದಿನ ಹೋಗ್ಬರೋಣ. ಆಯ್ತು ಬಿಡಮ್ಮ. ಅತ್ತೆ ಅತ್ತೆ ಅವತ್ತು ನಿಮಗೆ ಕನ್ಸು ಬಿದ್ದಿತ್ತು ಅಂದ್ರಿಲ್ಲ, ಅದು ದಿಟ್ಟ ಆಗೋಯ್ತಲ್ಲ, ಅದಂಗೆ? ಆ ದೇವ್ರೇನಾದ್ರು ನಿಮಗೆ ಮುಂದಕ್ಕೆ ಏನಾಯ್ತದೆ ಅಂತ ತಿಳ್ಕೊಳ್ಳೋ ವರ ಏನಾದ್ರು ಕೊಟ್ಬಿಟ್ಟು ನಮ್ಮ ಮರೆ? ಹಾಗೇನಿಲ್ಲ. ಹಾಗೇನಾದರೂ ಇದ್ದಿದ್ರೆ ಉತ್ಸವದ ರಾತ್ರಿ ನಾನು ನಿದ್ದೆನೇ ಮಾಡ್ತಿರ್ಲಿಲ್ಲ. ಹೋಗ್ಲಿ ಬಿಡಿ. ಥ್ಯಾಂಕ್ಸ್. ಯಾಕೆ ಮೇಡಮ್ರೆ? ನೀವಿಲ್ಲದೆ ಇದ್ದಿದ್ರೆ ಖುಷಿ ನನಗೆ ಸಿಗ್ತಿರ್ಲಿಲ್ಲ. ಅವಳಿಲ್ಲ ಅಂದರೆ ನನಗೆ ಜೀವನನೇ ಇಲ್ಲ ಅನಿಸ್ಬಿಡುತ್ತೆ. ಅವಳನ್ನ ಮತ್ತೆ ನನಗೆ ಸಿಗೋ ಹಾಗೆ ಮಾಡಿ ನನ್ನ ಜೀವನನೇ ಉಳಿಸ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಇದಕ್ಕೆಲ್ಲ ಯಾರಾದ್ರು ಥ್ಯಾಂಕ್ಸ್ ಕೇಳಾರೆ? ಖುಷಿ ನಮ್ಮ ಮಗಳು, ಅವಳಿಗೇನಾರು ಆಗಕ್ಕೆ ಬಿಟ್ಬಿಟ್ಟನ? ಖುಷಿ ನಮ್ಮ ಮಗಳು, ಲಕ್ಷ್ಮತೆಗೆ ಮೊಮ್ಮಗಳು. ನಿಮಗೂ ಮಗಳು ಅಂದರೆ ನನಗೂ ಮಗ, ಅಂದರೆ ನಮ್ಮೆಲ್ರಿಗೂ ಮಗ ಇದ್ದಂಗೆ ಅಂತ ಹೇಳಕ್ಕೆ ಬಂದೆ. ಖುಷಿಗೆ ಅವ್ರ ಜೊತೆ ಇರೋದಕ್ಕೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಗೊತ್ತು ಕಣ್ಬಿಡಿ ಮೇಡಮವ್ರೆ. ರವಿಶಂಕರ, ಅವನ ಹೆಂಡ್ರು ಸೌಪರ್ಣಿಕಾ, ಇಬ್ಬರು ಒಂಥರ ರಾಕ್ಷಸರಿಯ. ಅದೇ ನಿಮ್ಮ ಕನ್ಸಲ್ಲಿ ಬಂದಿತ್ತಲ್ಲ ಹಂಗೆ. ಅವ್ರ ಕೈಯಿಂದ ತಪ್ಪಿಸಿ ಖುಷಿ ನನಗೆ ಮತ್ತೆ ಸಿಗೋ ಹಾಗೆ ಮಾಡಿರೋದಕ್ಕೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಮೇಡಮವ್ರೆ, ನನಗೆ ಈ ಟ್ಯಾಂಕ್ಸು ಎಲ್ಲ ಬೇಡ. ಹೊರಗ್ನವ್ರಿಗೆ ಸಹಾಯ ಮಾಡಿದ್ರೆ ಅವ್ರಿಗೆ ಖುಷಿ ಆಯ್ತದೆ, ಟ್ಯಾಂಕ್ಸ್ ಹೇಳ್ತಾರೆ. ಅದೇ ನಮ್ಮವ್ರಿಗೆ ಸಹಾಯ ಮಾಡಿದ್ರೆ ಅದು ನಮ್ಮ ಕರ್ತವ್ಯ ಅನ್ಸ್ಕೊತದೆ. ಅಲ್ಲಿ ಪ್ರೀತಿ ಇರಬೇಕೆ ಹೊರತು ಥ್ಯಾಂಕ್ಸ್ ಅಲ್ಲ. ನೋಡ, ನೀನು ನಮ್ಮ ಬಗ್ಗೆ ಯೋಚನೆ ಮಾಡೋದು ಬಿಡು. ನೀನು ಅಲ್ಲಿ ಚೆನ್ನಾಗಿದ್ರೆ ನಾವಿಲ್ಲಿ ಸಂತೋಷವಾಗಿರ್ತೀವಿ. ಆಯ್ತೇನಪ್ಪ? ವೆಂಕಿ, ನೀನ್ ಹೀಗೆ ಯಾವಾಗಲೂ ನಗ್ತಾ ಇರಬೇಕು. ನೀನ್ ನಗ್ತಾ ಇದ್ರೆ ನಮಗೂ ಸಂತೋಷಪ್ಪ.
ಹುಷಾರಪ್ಪ. ಊಟ ತಿಂಡಿ ಸಮಯಕ್ಕೆ ಸರ ತಿನ್ಬೇಕು. ನೋಡು, ಅಲ್ಲಿರೋರು ಎಲ್ರು ನೀನ್ ಖುಷಿನ ತಾನೇ ಬಯಸ್ತವ್ರೆ ಅಂದ್ಮೇಲೆ ನೀನ್ ಸಂತೋಷವಾಗಿರ್ಬೇಕಲ್ವೇ? ಅಲ್ಬಾರ್ದು. ಇವತ್ತು ನೀನು ಅವ್ರನ್ನೆಲ್ಲರನ್ನೂ ಕಳ್ಕೊಂಡಿರ್ಬೋದು, ಆದ್ರೆ ದೇವ್ರಂತ ಒಬ್ಬ ಅವನಲ್ಲ. ಅವ್ನು ಇವತ್ತಲ್ಲ ನಾಳೆ ನಮ್ಮೆಲ್ಲರನ್ನೂ ಒಂದ್ ಮಾಡ್ತಾನೆ. ಅಲ್ಲಿವರೆಗೂ ನೀನ್ ಧೈರ್ಯವಾಗಿರ್ಬೇಕು ಅಷ್ಟೇ.